ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಓದ್ತಾ ಇರೋರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಪಾಠ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ನಾನು ಚಾನಲ್ನ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ಇಂಡಸ್ಟ್ರಿಯಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ, ಅಥವಾ ಇಂಡಸ್ಟ್ರಿಯಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಡೈಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಗ್ರೀನ್ ಕೆಮಿಸ್ಟ್ರಿ ಇರ್ಬೋದು, ರಿಲೇಟೆಡ್ ಟು ಇಂಡಸ್ಟ್ರಿ ಕೆಮಿಸ್ಟ್ರಿ ಏನು ಓದ್ತೀವಲ್ಲ ಅದಕ್ಕೆ ನಾವು ಇಂಡಸ್ಟ್ರಿಯಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಡೈಸ್ ಬಗ್ಗೆ ಇವತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಡೈಸ್ ಅಂದರೆ ಏನು, ಯಾವ ಸಬ್ಸ್ಟೆನ್ಸ್ ನಾವು ಡೈ ಆಗಿ ಯೂಸ್ ಮಾಡ್ಬೋದು, ಅದನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು, ಕಲರ್ ಇಲ್ಲ ಅಂದರೆ ನಮ್ಮ ಜೀವನನೇ ಏನಾಗುತ್ತೆ ಅಂತಂದರೆ ಅಂದರೆ ಕಲರೇ ಬಣ್ಣ ಇಲ್ದರ ಆಗಿಬಿಡುತ್ತೆ, ಎಲ್ಲ ಬಿಳಿ ಆಗಿಬಿಡುತ್ತೆ. ಸೊ ಯಾವುದು ಬಣ್ಣ ಕೊಡುತ್ತಲ್ಲ ಬಟ್ಟೆಗೆ ಪರ್ಟಿಕ್ಯುಲರ್ಲಿ, ಅಥವಾ ಫ್ಯಾಬ್ರಿಕ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಡ್ರಗ್ಸ್ ಇರ್ಬೋದು, ಯಾವುದಕ್ಕೆ ಕಲರ್ ಇಂಪಾರ್ಟ್ ಮಾಡುತ್ತಲ್ಲ ಅಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಡೈಸ್. ಡೈಸ್ ಆರ್ ದಿ ಕಲರ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ that are used to impart color to the various substrates including paper, leather, fur, air, drugs, cosmetics, wax, grease, plastic, textile material. ಯಾವುದಕ್ಕೆ ಬಣ್ಣ ಕೊಡುತ್ತಲ್ಲ ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. Dye is a colored compound normally used in solution which is capable of being fixed to a fabric or to a material in which it has been ಯೂಸ್ಡ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಕೂದಲಿಗೆ ಬಣ್ಣ ಹಾಕಬೇಕು ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಬಣ್ಣ ಹಾಕಬೇಕು ಅಂದರೆ ಏನು, ತೊಳೆದ ತಕ್ಷಣ ಹೋಗಬಾರ್ದು, ಅದು ಸೊಲ್ಯೂಷನ್ ಫಾರ್ಮಲ್ಲೇ ಹಾಕ್ತೀವಿ. ಆದರೆ ಹಾಕಿದ್ಮೇಲೆ ಏನಾಗಬೇಕು, ಫಿಕ್ಸ್ ಆಗಬೇಕು. ಫ್ಯಾಬ್ರಿಕ್ ಆಗಿರ್ಬೋದು, ಕೂದಲಿಗಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಫರ್ಗಾಗಿರ್ಬೋದು, ಲೆದರ್ಗಾಗಿರ್ಬೋದು, ಪೇಪರ್ಗಾಗಿರ್ಬೋದು, ಏನು ಮಾಡಬೇಕು, ಇಟ್ ಹ್ಯಾಸ್ ಟು ಫಿಕ್ಸ್, ಅದ್ರ ಮೇಲೆ ಕೂತ್ಕೋಬೇಕು. ಅಂಥದ್ದನ್ನು ನಾವೇನಂತ ಡೈಸ್ ಅಂತ ಕರಿತೀವಿ. ಸಾರಿ. ಹಾಗಾದರೆ ಡೈಸ್ದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಯಾವ್ಯಾವ ಸಬ್ಸ್ಟೆನ್ಸ್ನ ನಾವು ಡೈಸ್ ಅಂತ ಕರಿಬೋದು. ಒಂದು ಕಲರ್ ಕೊಡಬೇಕು. ಮುಂಚೆ ಹೇಳ್ದಂಗೆ ಡೈ ಶುಡ್ ಬಿ ಎ ಕಲರ್ ಸಬ್ಸ್ಟೆನ್ಸ್. ಅದು ಕಲರ್ ಸಬ್ಸ್ಟೆನ್ಸ್ ಆಗಿರಬೇಕು, ಅವಾಗಷ್ಟೇ ಅದನ್ನು ನಾವು ಡೈ ಆಗಿ ಯೂಸ್ ಮಾಡ್ತೀವಿ. ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ವಾಟರ್. ಯಾಕೆಂದರೆ ನಾವೇನು ಮಾಡಬೇಕು, ಆ ಮೆಟೀರಿಯಲ್ನ, ಆ ಕಲರ್ನ ನಾವು ಆ ಮೆಟೀರಿಯಲ್ ಮೇಲೆ, ಅದು ಫರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಅದ್ರ ಮೇಲೆ ಕೂತ್ಕೋಬೇಕು. ಫಿಕ್ಸ್ ಅಂತ ಹೇಳ್ತೀವಿ ನಾವು, ಅದ್ರ ಮೇಲೆ ಕೂತ್ಕೋಬೇಕು. ಅದ್ಮೇಲೆ ಟೈಟಾಗಿ ಅದ್ರ ಮೇಲೆ ಬೈಂಡ್ ಆಗಬೇಕು ಅಂತಂದರೆ ಅದೇನಾಗಿರಬೇಕು, ಸಾಲ್ಯುಬಲ್ ಆಗಬೇಕು. ಇಟ್ ಶುಡ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಸೊಲ್ಯೂಷನ್. ನೆಕ್ಸ್ಟ್, ಎಬಿಲಿಟಿ ಟು ಅಬ್ಸಾರ್ಬ್ಡ್ ಆರ್ ರಿಟೈನ್ಡ್. ಸೊ ಏನಾಗುತ್ತೆ, ಸೋಪ್ ಮಾಡಿದೆ, ನಾನು ಕಲರ್ ಆಗಿದೆ, ಅದನ್ನು ನೀರಿಗೆ ಹಾಕಿ ಡಿಸಾಲ್ವ್ ಮಾಡಿದೆ, ನನ್ನ ಮೆಟೀರಿಯಲ್ ಏನಿದೆಯಲ್ಲ ಆ ಮೆಟೀರಿಯಲ್ನ ಸೋಪ್ ಮಾಡಿ ಇಟ್ಟಿದೆ. ಸೋಪ್ ಮಾಡಿ ಇಟ್ಟಾಗ ಏನಾಗಬೇಕು ಅಂದರೆ ಅದು ಅಬ್ಸರ್ವ್ ಮಾಡ್ಕೋಬೇಕು, ಅದನ್ನು ಅದರಲ್ಲಿ ತೆಕ್ಕೋಬೇಕು. ಅಂದರೆ ಅಲ್ಲಿರುವಂಥ ಕಲರ್ನ ತನ್ನ ಮೆಟೀರಿಯಲ್ ಮೇಲೆ, ತನ್ನ ಸಬ್ಸ್ಟೆನ್ಸ್ ಮೇಲೆ ಅದು ತೊಗೋಬೇಕಾಗತ್ತೆ. ತೊಗೊಂಡ ಮೇಲೆ ಏನಾಗುತ್ತೆ, ರಿಟೈನ್ ಆಗಬೇಕು. ಎಬಿಲಿಟಿ ಟು ವಿಸ್ಟ್ಯಾಂಡ್ ದ ರೆಸಿಸ್ಟೆಂಟ್ ಟು ದಿ ಆ್ಯಕ್ಷನ್ ಆಫ್ ವಾಟರ್, ಸೋಪ್, ಲೈಟ್, ಡ್ರೈ ಕ್ಲೀನಿಂಗ್. ಸೊ ಆಯಿತು, ಈಗ ಫಾರ್ ಎಕ್ಸಾಂಪಲ್ ಬಟ್ಟೆ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ, ಅದನ್ನೇನು ಮಾಡಿದ್ದೀನಿ, ಕಲರ್ ಸಬ್ಸ್ಟೆನ್ಸ್ ಯಾವುದೋ ಒಂದು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, ಡಿಸಾಲ್ವ್ ಮಾಡಿ ಅದರಲ್ಲಿ ಸೋಪ್ ಮಾಡಿದ್ದೀನಿ. ಸೋಪ್ ಮಾಡಿದ್ಮೇಲೆ ಈ ಬಟ್ಟೆ ಏನು ಮಾಡ್ತಾ ಇದೆ, ಆ ಕಲರಲ್ಲಿ ಇರುವಂಥದ್ದು, ಕೆಮಿಕಲ್ ಇರುವಂಥ ಕಲರ್ನ ಏನು ಮಾಡ್ಕೊಂಡಿದೆ, ಅದು ಅಬ್ಸರ್ವ್ ಮಾಡ್ಕೊಂಡಿದೆ, ಅದು ತನ್ನ ಕಡೆಗೆ ಸೆಳ್ಕೊಂಡಿದೆ. ಅದಾದಮೇಲೆ ಅದನ್ನೇನು ಮಾಡ್ತೀನಿ, ಡ್ರೈ ಮಾಡ್ತೀನಿ. ಡ್ರೈ ಮಾಡಿದ್ಮೇಲೆ ಅದು ಮತ್ತೆ ನೀರಿಗೆ ಹಾಕಿದ್ರೆ ಕಲರ್ ಬಿಟ್ಕೋಬಾರ್ದು, ಅಥವಾ ಸೋಪ್ ಹಾಕಿದಾಗ ಕಲರ್ ಬಿಟ್ಕೋಬಾರ್ದು. ಕೆಲವು ಸಲ ಲೈಟ್ ಬಿಟ್ಟಾಗ ಏನಾಗುತ್ತೆ, ಫೇಡ್ ಆಗುತ್ತೆ, ಆ ರೀತಿ ಆಗಬಾರ್ದು. ಅಥವಾ ಡ್ರೈ ಕ್ಲೀನಿಂಗ್ ಕೊಟ್ಟಾಗ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆ ರೀತಿ ಆಗದಲ್ಲೇ ಇರುವಂಥ ಸಬ್ಸ್ಟೆನ್ಸ್ ನಾವು ಡೈಸ್ ಅಂತ ಕರಿತೀವಿ. ಹಾಗೆ ಎಲ್ಲ ಕಲರ್ ಸಬ್ಸ್ಟೆನ್ಸು ಡೈ ಥರ ಯೂಸ್ ಮಾಡ್ಬೋದಾ, ಇಲ್ಲ. ಸೊ ಡೈ ಥರ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸಬ್ಸ್ಟೆನ್ಸ್ ಏನಾಗಬೇಕು, ಯು ಶುಡ್ ಬಿ ರೆಸಿಸ್ಟೆಂಟ್ ಟು ದಿ ಆ್ಯಕ್ಷನ್ ಆಫ್ ಹೀಟ್, ಲೈಟ್, ವಾಟರ್ ಅಥವಾ ಸೋಪ್, ಡಿಟರ್ಜೆಂಟ್, ಇದು ಯಾವುದಕ್ಕೂ ಏನಾಗಬಾರ್ದು, ಹಾಳಾಗಬಾರ್ದು, ಹಾಗೇ ಇರಬೇಕು, ಕಲರ್ ರಿಟೈನ್ ಆಗಬೇಕು. ಆವಾಗ ನಾವೇನಂತ ಕರಿತೀವಿ, ದಟ್ ಕಲರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ಡೈ ಅಂತ ಕರಿತೀವಿ. ಹಾಗಾದರೆ ಎಲ್ಲ ಕಲರ್, ಈಗ ಪಿಕ್ರಿಕ್ ಆಸಿಡ್ ಇರ್ಬೋದು, ಟ್ರೈನೈಟ್ರೋಟಾಲಿನ್ ಇರ್ಬೋದು, ಅವೆಲ್ಲ ಎಲ್ಲೋ ಕಲರ್ ಇರ್ತವೆ. ಬಟ್ ಅವನ್ನೇನಾಗುತ್ತೆ, ಬಟ್ಟೆಗೆ ಹಾಕಿದ್ರೆ ಏನಾಗುತ್ತೆ, ಕಲರು ಅಬ್ಸರ್ವ್ ಮಾಡ್ಕೋಬೋದು, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಆಫ್ಟರ್ ವಾಷಿಂಗ್ ವಿತ್ ವಾಟರ್ ಆರ್ ಸೋಕ್. ವಾಟರಲ್ಲಿ ವಾಶ್ ಮಾಡಿದಾಗ, ಡಿಟರ್ಜೆಂಟಲ್ಲಿ ವಾಶ್ ಮಾಡಿದಾಗ ಅವೇನಾಗುತ್ತೆ, ಕಲರ್ ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿದ್ದಾಗ ಇದು ಕಲರ್ಡ್ ಇದ್ರೂ ನಾನು ಡೈ ಅಂತ ಕರೆಯೋಕ್ಕಾಗಲ್ಲ. ಡೈ ಅಂತಂದ್ರೇನು, ಆಲ್ ಡೈ ಶುಡ್ ಬಿ ಕಲರ್ಡ್, ಅಥವಾ ಆಲ್ ಕಲರ್ ಸಬ್ಸ್ಟೆನ್ಸಸ್ ಆರ್ ನಾಟ್ ಡೈಸ್. ಸೊ ಡೈ ಆಗಿರಬೇಕು ಅಂದರೆ ಇಟ್ ಶುಡ್ ಅಬ್ಸರ್ವ್ ಮಾಡ್ಕೋಬೇಕು, ರಿಟೈನ್ ಆಗಬೇಕು, ಫಾಸ್ಟ್ ಟು ದಿ ಲೈಟ್ ಇರಬೇಕು,
ಅದು ಹಾಳಾಗಬಾರ್ದು, ಫೇಡ್ ಆಗಬಾರ್ದು. ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. ಆ ಡೈಸ್ ಕಲರ್ ಏನು ಕೊಡುತ್ತಲ್ಲ ಅದು ಯಾವ ಬೇಸಿಸ್ ಮೇಲೆ ಕೊಡುತ್ತೆ ಅಂದರೆ ಆ ಮಾಲಿಕ್ಯೂಲ್ಸಲ್ಲಿ, ಆ ಸಬ್ಸ್ಟೆನ್ಸಲ್ಲಿ ಕ್ರೋಮೋಫೋರ್ಸ್ ಅಂತ ಹೇಳ್ತೀವಿ. ನೀವು ಆಲ್ರೆಡಿ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಓದಿರ್ತೀರಾ. ಪರ್ಟಿಕ್ಯುಲರ್ಲಿ ಯು ವಿ ಸ್ಪೆಕ್ಟ್ರೋಸ್ಕೋಪಿ ಓದ್ಬೇಕಾದ್ರೆ ಅಲ್ಲಿ ನಾವು 2 ಪದಗಳನ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಆಕ್ಸೋಕ್ರೋಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ರೋಮೋಫೋರ್ಸ್ ಅಂತ ಹೇಳ್ತೀವಿ. ಈ ಆಕ್ಸೋಕ್ರೋಮ್ಸ್ ಅಂದರೆ ಏನು ಅಂತಂದರೆ ಅವು ಏನಾಗುತ್ತೆ, ದೇ ಡು ನಾಟ್ ಗಿವ್ ಎನಿ ಕಲರ್, ಬಟ್ ವೆನ್ ದೇ ಫಿಕ್ಸ್ ಟು ದಿ chromophore, they are going to give the color. So chromophore are the substances which have a capacity to give the color ಕೊಡುತ್ತೆ. ಯಾಕೆ ಕಲರ್ ಕೊಡುತ್ತೆ ಅಂದರೆ they are going to have some basic groups like OH ಗ್ರೂಪ್ ಇರ್ಬೋದು, SO3H ಇರ್ಬೋದು, NH2 ಗ್ರೂಪ್ ಇರ್ಬೋದು, NR2 ಗ್ರೂಪ್ ಇರ್ಬೋದು, ಇಂಥ ಗ್ರೂಪ್ಸ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, they are going to give the color. ಸೊ ಆ್ಯಕ್ಚುಲಿ ಏನಾಗುತ್ತೆ, ಇದು ಕ್ರೋಮೋಫೋರ್ಸಲ್ಲಿ ಇರುತ್ತೆ. ಆ ಕ್ರೋಮೋಫೋರ್ಸ್ಗೆ ಏನಾಗ್ತಾ ಇದೆ, ಆಕ್ಸೋಕ್ರೋಮ್ಗಳನ್ನ ಸೇರಿಕೊಂಡಾಗ ಏನಾಗುತ್ತೆ ಅಂತಂದರೆ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಬಿಕಾಸ್ ಆಫ್ ದಟ್ ದೇ ಗೋಯಿಂಗ್ ಟು ಗಿವ್ ದಿ ಕಲರ್. ಫಾರ್ ಎಕ್ಸಾಂಪಲ್, ಈಗ ಬೆನ್ಸಿನ ತೊಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಬೆನ್ಸಿನ್ ಏನಿದೆ ಕಲರ್ಲೆಸ್ ಅದು. ಆದರೆ ಆ ಬೆನ್ಸಿನ್ಗೆ ನಾನು NO2 ಗ್ರೂಪ್ ಹಾಕಿದ ತಕ್ಷಣ ಬೆನ್ಸಿನ್ ಇಸ್ ಎ ಕ್ರೋಮೋಫೋರ್. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, NO2 ಗ್ರೂಪ್ ಹಾಕ್ತಾ ಇದ್ದೀನಿ. NO2 ಗ್ರೂಪ್ ಇಸ್ ಅನ್ ಆಕ್ಸೋಕ್ರೋಮ್. NO2 ಗ್ರೂಪ್ ಹಾಕಿದ ತಕ್ಷಣ ಬೆನ್ಸಿನ್ಗೆ ಏನಾಯಿತು, ನನಗೆ ಪೇಲ್ ಎಲ್ಲೋ ಕಲರ್ ಬಂತು. ಅದೇ ರೀತಿ ನಾನು ಏನು ಮಾಡ್ತೀನಿ, ಅಜೋ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪೆನ್ಸಿನ್ ರಿಂಗ್ಗೆ, ಆವಾಗ ರೆಡ್ ಕಲರ್ ಬಂತು. ಅದೇ ಥರ ಕ್ವಿನೋನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಆವಾಗ ನನಗೆ ಯೆಲ್ಲೋ ಕಲರ್ ಬರುತ್ತೆ. ಸೊ ಹಾಗೆ ಆಕ್ಸೋಕ್ರೋಮ್ ಇದ್ದಷ್ಟು ಏನಾಗುತ್ತೆ, ಪೋಲಾರ್ ಆಕ್ಸೋಕ್ರೋಮ್ ಮೇಕ್ಸ್ ದಿ ಡೈ ವಾಟರ್ ಸಾಲ್ಯುಬಲ್ ಅಂಡ್ ಬೈಂಡ್ಸ್ the dye to the fabric by the interaction with the oppositely charged group of the fabric structure. ಸೊ ಹಾಗಾಗಿ ಅದೇನಾಗುತ್ತೆ, ಕಲರ್ನ ಕೊಡ್ತಾ ಹೋಗುತ್ತೆ. ಆ್ಯಕ್ಚುಲಿ ಥಿಯರಿ ಆಫ್ ಡೈಯಿಂಗ್ ಅಂತ ಹೇಳ್ತೀವಿ, ಥಿಯರಿ ಆಫ್ ಕಲರ್ಸ್ ಅಂತ. ಅದು ನಾನು ಮುಂದೆ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೀವು ತಿನ್ಕೊಳ್ಳಿ. ನೀವು ಯಾವುದೇ ಒಂದು ಸಬ್ಸ್ಟೆನ್ಸು, ಕಲರ್ಡ್ ಸಬ್ಸ್ಟೆನ್ಸು ಡೈ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಅದರಲ್ಲಿ ಏನಿರುತ್ತೆ ಅಂದರೆ ಆಕ್ಸೋಕ್ರೋಮ್ಸ್ ಇರುತ್ತೆ. ಸೊ ಆಕ್ಸೋಕ್ರೋಮ್ಸ್ ಅಂದರೆ ದೇ ಇಟ್ ಸೆಲ್ಫ್ ದೇ ಡು ನಾಟ್ ಗಿವ್ ಎನಿ ಕಲರ್, ಬಟ್ ವೆನ್ ದೇ ಕಂಬೈನ್ ವಿತ್ ಅ ಕ್ರೋಮೋಫೋರ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಕಲರ್. ಯಾಕೆ ಕೊಡುತ್ತೆ, ಪೋಲಾರ್ ಬಾಂಡ್. ಆಕ್ಸೋಕ್ರೋಮಲ್ಲಿ ಏನಾಗಿರುತ್ತೆ, ಪೋಲಾರ್ ಗ್ರೂಪ್ಸ್ ಇರುತ್ತೆ. ಆ ಪೋಲಾರ್ ಗ್ರೂಪ್ಸ್ ಏನು ಮಾಡುತ್ತೆ, ನಿಮ್ಮ ಮಾಲಿಕ್ಯೂಲ್ನ ವಾಟರ್ ಸಾಲ್ಯುಬಲ್ ಆಗಿ ಮಾಡ್ಕೊಳ್ಳುತ್ತೆ. ವಾಟರ್ ಸಾಲ್ಯುಬಲ್ ಆದಾಗ ಫಿಕ್ಸ್ ಆಗೋಕ್ಕೆ, ಫ್ಯಾಬ್ರಿಕ್ಗೆ ಫಿಕ್ಸ್ ಆಗೋಕ್ಕೆ ಈಸಿ ಆಗುತ್ತೆ ಬಿಕಾಸ್ ಆಫ್ ದಿ ಅಪೋಸಿಟ್ಲಿ ಚಾರ್ಜ್ಡ್ ಗ್ರೂಪು. ಸೊ ಈ ರೀತಿಯಾಗಿ ಅವೇನಾಗ್ತವೆ, ಬಟ್ಟೆಗಳಿಗೆ ಅಥವಾ ಫ್ಯಾಬ್ರಿಕ್ಗೆ ಇರ್ಬೋದು, ಇಲ್ಲ ಅಂತಂದರೆ ಏರ್ಗಿರ್ಬೋದು, ಫರ್ಗಿರ್ಬೋದು, ಲೆದರ್ಗಿರ್ಬೋದು, ಫಿಕ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತಾರೆ. ಬಟ್ ಮೇಜರ್ ಆಗಿ ನಾವು 3 ಥರ ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ದೇ ಸೋರ್ಸ್. ನ್ಯಾಚುರಲ್ ಡೈಸಾ, ಸಿಂಥೆಟಿಕ್ ಡೈಸಾ. ನ್ಯಾಚುರಲ್ ಅಂತಂದರೆ ನ್ಯಾಚುರಲ್ ಆಗಿ ಸಿಕ್ಕುವಂಥ ಸಬ್ಸ್ಟೆನ್ಸಸ್ಸಿಂದ ನೀವು ರಿಮೂವ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ನ್ಯಾಚುರಲ್ ಡೈಸ್ ಅಂತ ಕರಿತೀನಿ. ಸಿಂಥೆಟಿಕ್ ಅಂದರೆ ನಾವು ಲ್ಯಾಬಲ್ಲಿ ಮಾಡುವಂಥದ್ದು, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದಂತಾದರೆ ಸಿಂಥೆಟಿಕ್ ಡೈಸ್ ಅಂತ ಹೇಳ್ತೀವಿ. ಅದೇ ಥರ ದೇರ್ ಮೋಡ್ ಆಫ್ ಅಪ್ಲಿಕೇಶನ್ ಆನ್ ದಿ ಫ್ಯಾಬ್ರಿಕ್. ಆ ಫ್ಯಾಬ್ರಿಕ್ಕಿಗೆ ಯಾವ ಮೋಡಲ್ಲಿ ಅಪ್ಲೈ ಮಾಡ್ತೀವಿ, ಆಸಿಡ್ ಡೈಸಾ, ಬೇಸಿಕ್ ಡೈಸಾ, ಡೈರೆಕ್ಟ್ ಡೈಸಾ, ಮಾಡ್ರನ್ ಡೈಸಾ, ಬ್ಯಾಡ್ ಡೈಸಾ, ಡೆವಲಪ್ಡ್ ಡೈಸಾ. ಈ ರೀತಿಯಾಗಿ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಆನ್ ದಿ ಫೈಬರ್. ಆ ಫೈಬರ್ಗೆ ಆ ಡೈನ ಹೇಗೆ ಇಂಪಾರ್ಟ್ ಮಾಡ್ತೀವಿ, ಹೇಗೆ ಅದು ಫಿಕ್ಸ್ ಮಾಡ್ಕೊಳ್ತೀವಿ, ಆ ಬೇಸಿಸ್ ಮೇಲೆ ಅದನ್ನು ಆ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಆಯಿತು, ಬೇಸ್ಡ್ ಆನ್ ದರ್ ಕೆಮಿಕಲ್ ಸ್ಟ್ರಕ್ಚರ್, ಅದರಲ್ಲಿರುವಂಥ ಕೆಮಿಕಲ್ ಗ್ರೂಪ್. ಆಕ್ಸೋಕ್ರೋಮ್ ನಾನು ಹೇಳಿದರ ಕ್ರೋಮೋಫೋರ್, ಆ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡೋದಾದರೆ 3 ರೀತಿ ಕ್ಲಾಸಿಫೈ ಮಾಡ್ತೀವಿ. ಅಜೋಡೈ, ನೈಟ್ರೋಡೈಸ್, ಥ್ಯಾಲಿನ್ ಡೈಸ್ ಅಂತ. ಬೇಸ್ಡ್ ಆನ್ ದರ್ ಸ್ಟ್ರಕ್ಚರ್ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ನಾವು ಮುಂಚೆನೇ ಹೇಳ್ದಂಗೆ ಬೇಸ್ಡ್ ಆನ್ ಸೋರ್ಸ್ ಅಂದರೆ 2 ಥರ ಕನ್ಸಿಡರ್ ಮಾಡ್ತೀವಿ. ನ್ಯಾಚುರಲ್ ಡೈಸ್ ಅಂತ ಹೇಳ್ತೀವಿ, ಇನ್ನು ಸಿಂಥೆಟಿಕ್ ಡೈಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ಡೈಸ್ ಅಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್, ಆ ಕಲರೆನ್ಸ್ ಏನಿದೆಯಲ್ಲ ಅದನ್ನು ಪ್ಲಾಂಟ್ಸಿಂದ, ವರ್ಟಿಬ್ರೇಟ್ಸಿಂದ, ಮಿನರಲ್ಸಿಂದ, ಕಪ್ಪೆ ಚಿಪ್ಪುಗಳಿಂದ ತೆಗೆಯುವಂಥದ್ದು, ಅಥವಾ ರೂಟ್ಸಿಂದ ತೆಗೆಯುವಂಥದ್ದು, ಬಾರ್ಕಿಂದ ತೆಗೆಯುವಂಥದ್ದು, ಲೀವ್ಸಿಂದ, ವುಡ್ಡಿಂದ, ಫಂಗೈ, ಲಿಚನ್ಸ್, ಈ ಥರದಿಂದ ನಾವೇನು ಮಾಡ್ತಾ ಹೋಗ್ತೀವಿ, ತೆಗಿತಾ ಹೋಗ್ತೀವಿ. ಇಂಥದಕ್ಕೆ ನಾವೇನಂತ ಕರಿತೀವಿ, ನ್ಯಾಚುರಲ್ ಡೈಸ್ ಅಂತ ಹೇಳ್ತೀವಿ. ಆ ಕಲರ್ ಸಬ್ಸ್ಟೆನ್ಸಸ್ನ ಯಾವುದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಮ್ ದಿ ನ್ಯಾಚುರಲ್ ರಿಸೋರ್ಸಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ನ್ಯಾಚುರಲ್ ಡೈಸ್ ಅಂತ ಕರಿತೀವಿ. ನಾವು ಯೂಸ್ ಮಾಡೋ ಅಂಥದ್ದು ಅರಿಶಿನ ಆಗಿರ್ಬೋದು, ಬೀಟ್ರೂಟಿಂದ ಬರುವಂಥದ್ದಾಗಿರ್ಬೋದು, ಬೆರೀಸಿಂದ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಹುಣಸೆ ಬೀಜದಿಂದ ಆಗಿರುವಂಥದ್ದಾಗಿರ್ಬೋದು, ನಾವು ಮುಂಚೆ ಹೇಳ್ದಂಗೆ ಕಪ್ಪೆ ಚುಪ್ಪಿಂದ ಆಗಿರ್ಬೋದು, ಲೀವ್ಸ್ಗಳಿಂದ ತೆಗಿಬೋದು, ಅಥವಾ ನೀವು ಇದು ತೊಗೊಂಡ್ರೆ ಪಾಲಕ್ ತೊಗೊಂಡ್ರೆ ಪಾಲಕ್ ಎಲೆಯಿಂದ ತೆಗಿತಾರೆ. ಸೊ ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. ಸಿಂಥೆಟಿಕ್ ಡೈಸ್ ಅಂತ ಅಂದರೆ ನಾವು ಯೂಶಲಿ ನಮಗೆ ನ್ಯಾಚುರಲ್ ಡೈಸು ಅಷ್ಟು ಈಸಿಯಾಗಿ ಸಿಕ್ಕಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ, ಅದಕ್ಕೆ ತಂದೆ ಆದಂಥ ಡ್ರಾಬ್ಯಾಕ್ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, ಸಿಂಥೆಟಿಕ್ ಡೈಸ್ನ ಯೂಸ್ ಮಾಡ್ತೀವಿ.
ಸಿಂಥೆಟಿಕ್ ಡೈಸ್ ಅಂತಂದ್ರೇನು, ನಾವು ಎವ್ರಿ ಡೇ ಯೂಸ್ ಮಾಡೋವಂಥದ್ದು, ಪೇಪರ್ಗೆ ಇರ್ಬೋದು, ವುಡ್ಗೆ ಇರ್ಬೋದು, ಈವನ್ ಫುಡ್ಗೆ ಎಲ್ಲದಕ್ಕೂ ನಾವು ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆಲ್ಲ ನಾವು ಏನಂತ ಕರಿತೀವಿ, ಸಿಂಥೆಟಿಕ್ ಡೈಸ್ ಅಂತ ಕರಿತೀವಿ. ಇದು ಏನಕ್ಕೆ ಅಂತಂದರೆ ಬ್ರೈಟರ್ ಕಲರ್ ಇರುತ್ತೆ, ಆಮೇಲೆ ಈಸಿ ಟು ಅಪ್ಲೈ ಆನ್ ದಿ ಫ್ಯಾಬ್ರಿಕ್, ಜೊತೆಗೆ ಇಟ್ ಈಸ್ ಫಾಸ್ಟ್ ಟು ದಿ ಲೈಟ್ ಅಥವಾ ವಾಷಿಂಗಿಗೆ ಹಾಳಾಗೋಗಲ್ಲ, ಫೇಡ್ ಆಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಥೆಟಿಕ್ ಡೈಸ್ ಅಂತೀವಿ. ಇದು ಆ್ಯಸಿಡ್ ಡೈ ಆಗ್ಬೋದು, ಅಜರ್ ಡೈ ಆಗ್ಬೋದು, ಮಾಡ್ರನ್ ಡೈಸ್ ಆಗ್ಬೋದು, ಹಾಗೆ ಬೇರೆ ಬೇರೆ ಥರವಾದಂಥ ಡೈಸ್ ಇದೆ. ಓಕೆ, ಇದನ್ನ ಎರಡು ಥರ ಆಯಿತು, ಒಂದು ನ್ಯಾಚುರಲ್, ಒಂದು ಸಿಂಥೆಟಿಕ್. ಮೋಡ್ ಆಫ್ ಅಪ್ಲಿಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮೋಡ್ ಆಫ್ ಅಪ್ಲಿಕೇಶನ್ ಆಫ್ ದಿ ಫೈಬರ್ ಯಾವ ಥರ ಮಾಡ್ತೀವಿ. ಆ್ಯಸಿಡ್ ಡೈಸ್ ಇರ್ಬೋದು, ಬೇಸಿಕ್ ಡೈಸ್ ಇರ್ಬೋದು, ಡೈರೆಕ್ಟ್ ಡೈಸ್ ಇರ್ಬೋದು, ಮಾಡ್ರನ್ ಡೈಸ್ ಇರ್ಬೋದು, ವ್ಯಾಟ್ ಡೈಸು, ಡೆವಲಪ್ಡ್ ಡೈಸ್ ಹೇಳ್ತೀವಿ. ಸೊ ಮೊದಲನೇದು ನೀವು ಆ್ಯಸಿಡ್ ಡೈಸ್ನ ತೊಗೊಂಡ್ರೆ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಆ್ಯಸಿಡ್ ಅಂತಂದರೆ ಸೊ ಇವ್ರಿಗೆ ಅಸಿಡಿಕ್ ಗ್ರೂಪ್ಸ್ ಇರ್ತವೆ, ಸೋಡಿಯಂ ಸಾಲ್ಟ್ ಆಫ್ ಅನ್ ಆ್ಯಸಿಡ್ ಇರ್ತವೆ, ಸಲ್ಫೋನಿಕ್ ಆ್ಯಸಿಡ್ ಇರ್ಬೋದು, ಫಿನಾಲಿಕ್ ಆ್ಯಸಿಡ್ ಇರ್ಬೋದು, ಆ ಮಾಲಿಕ್ಯೂಲ್ಸಲ್ಲಿ ಅಂಥ ಸಬ್ಸ್ಟೆನ್ಸಸ್ನ ನಾವು ಯೂಸ್ ಮಾಡಿದ್ರೆ ಆ್ಯಸಿಡ್ ಡೈ, ಅವಾಗ ಅದನ್ನ ಏನಂತ ಕರಿತೀವಿ ನಾವು, ಆ್ಯಸಿಡ್ ಡೈಸ್ ಅಂತ ಕರಿತೀವಿ. ಸೊ ನೆಗೆಟಿವ್ ಪಾರ್ಟ್ ಆಫ್ ಆ್ಯಸಿಡ್ ಏನಿರುತ್ತಲ್ಲ ಅದು ಏನಾಗುತ್ತೆ, ಅನಯಾನಿಕ್ ಡೈಸ್ ಆಗಿ ಅಂತಲೂ ಕರೀತಾರೆ. ಅದೇನಾಗುತ್ತೆ ಅಂದರೆ ಇದು ಫಿಕ್ಸ್ ಆಗುತ್ತೆ ಬಟ್ಟೆಗಳಿಗೆ. ಯೂಶಲಿ ಡೈಯಿಂಗ್ ಅನಿಮಲ್ ಫೈಬರ್ಸ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ಗೆ ನಾವು ಆ್ಯಸಿಡ್ ಡೈಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಆದರೆ ನ್ಯಾಫ್ಥಲ್ ಎಲ್ಲೋ ಎಸ್ ಅಂತ ಹೇಳ್ತೀವಿ, ಮಾರ್ಟಿನ್ಸ್ ಎಲ್ಲೋ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಆ್ಯಸಿಡ್ ಡೈಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಆ ಥರ ಬೇಸಿಕ್ ಡೈಸ್ ಅಂತ ಹೇಳ್ತೀವಿ, ಇದಕ್ಕೆ ಕೆಟಯಾನಿಕ್ ಡೈಸ್ ಅಂತ ಹೇಳ್ತೀವಿ. ಬೇಸಿಕ್ ಗ್ರೂಪ್ಸ್ ಇರುತ್ತೆ, ಅಲ್ಲಿ ಹೆಂಗೆ ಆಸಿಡಿಕ್ ಗ್ರೂಪ್ಸ್ ಇದ್ದಂಗೆ ಇಲ್ಲಿ ಬೇಸಿಕ್ ಗ್ರೂಪ್ಸ್ ಇರುತ್ತೆ. ಯಾವುದಿರುತ್ತೆ, NH2 ಗ್ರೂಪ್ ಇರ್ಬೋದು, NHR ಗ್ರೂಪ್ ಇರ್ಬೋದು, NR2 ಗ್ರೂಪ್ ಇರ್ಬೋದು. ಇವು ಏನು ಮಾಡ್ತವೆ, ಅಗೇನ್ ಡೈಯಿಂಗ್ ದಿ ಪ್ಲಾಂಟ್ ಆರಿಜಿನ್, ಮಾಡ್ರೇಟಿಂಗ್ ವಿತ್ ಅ ಟ್ಯಾನಿನ್ಸ್, ಆ ಥರ ಮಾಡ್ತೇವೆ. ಎಕ್ಸಾಂಪಲ್ ಯಾವುದು ಅಂದರೆ ಮ್ಯಾಲಚೈಟ್ ಗ್ರೀನ್ ಇರ್ಬೋದು, ಪ್ಯಾರಾರೋಸೋಲಿನ್ ಇರ್ಬೋದು, ಮಿಥಿಲಿನ್ ಬ್ಲೂ ಇರ್ಬೋದು, ಮಿಥೈಲ್ ವೈಲೆಟ್ ಇರ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಬೇಸಿಕ್ ಡೈಸ್. ಏನು ಅಂದರೆ ಅದ್ರಲ್ಲಿ ಗ್ರೂಪ್ ಯಾವುದಿರುತ್ತೆ ಅಂದರೆ ಬೇಸಿಕ್ ಗ್ರೂಪ್ ಇರುತ್ತೆ. ದೋಸ್ ಗ್ರೂಪ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ದಿ ಕಲರ್. ಸೊ ಅದನ್ನು ನಾವು ಬೇಸಿಕ್ ಡೈಸ್ ಅಂತ ಕರಿತೀವಿ. ಅದೇ ರೀತಿ ಮೂರನೇ ಥರ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೈರೆಕ್ಟ್ ಡೈಸ್ ಅಂತ ಕರಿತೀವಿ. ಇದನ್ನೇನು ಮಾಡ್ತೀವಿ, ಯೂಶಲಿ ಕಾಟನ್ನು ಅಥವಾ ಹುಲ್ಲು ಅಥವಾ ಸಿಲ್ಕ್ಗೆ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದೇನು ಮಾಡ್ತೀವಿ ಅಂದರೆ ಫ್ಯಾಬ್ರಿಕ್ನ ಡೈಯಲ್ಲಿ ಡಿಸಾಲ್ವ್ ಮಾಡ್ತೀವಿ. ಡಿಸಾಲ್ವ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ, ಹಾಟ್ ಸೊಲ್ಯೂಷನ್ಗೆ ಡೈ ಮಾಡಿ ಯೂಸ್ ಮಾಡ್ತಾ ಹೋಗ್ತೀವಿ. ಅಂಥದಕ್ಕೆ ನಾವೇನಂತೀವಿ, ಡೈರೆಕ್ಟ್ ಡೈಸ್. ಡೈರೆಕ್ಟಾಗಿ ಯೂಸ್ ಮಾಡೋದು, ಬೇರೆ ಏನೂ ಇಲ್ಲ. ಡೈನ ಡಿಸಾಲ್ವ್ ಮಾಡೋದು ವಾಟರ್ಲಿ, ನಿಮ್ಮ ಬಟ್ಟೆನ ಅದ್ರಲ್ಲಿ ಸೋಕ್ ಮಾಡೋದು, ಡ್ರೈ ಮಾಡೋವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈರೆಕ್ಟ್ ಡೈಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದು ಅಂದರೆ ಕಾಂಗೋ ರೆಡ್ ಇರುತ್ತೆ. ಅದೇ ಥರ ಮಾಡ್ರನ್ ಡೈಸ್ ಅಂತ ಹೇಳ್ತೀವಿ, ಇಂಡೈರೆಕ್ಟ್ ಅಥವಾ ಅಬ್ಜೆಕ್ಟಿವ್ ಡೈಸ್ ಅಂತಲೂ ಕರೀತಾರೆ. ಇದೇನಾಗುತ್ತೆ ಅಂದರೆ ಈ ಡೈಸ್ ಎಲ್ಲ ಏನಾಗಿರುತ್ತೆ, ನಾವು ಮುಂಚೆನೇ ಹೇಳ್ದಂಗೆ ಒನ್ ಆಫ್ ದಿ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈಸ್ ಏನಾಗಿರಬೇಕು ಅಂತ ಹೇಳಿದೆ, ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿದೆ. ಆದರೆ ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಹಂಗಾಗಿ ಏನು ಮಾಡುತ್ತೆ, ಕೆನಾಟ್ ಬಿ ಡೈರೆಕ್ಟ್ಲಿ ಯೂಸ್ಡ್ ಫಾರ್ ಕಾಟನ್, ಸಿಲ್ಕ್ ಅಥವಾ ಹುಲ್ಗೆ ಯಾವುದಕ್ಕೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಥರ್ಡ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಮಾಡ್ರೆಂಟ್ ಅಂತ ಕರಿತೀವಿ. In the dyeing process, the fibers are dipped in a mordant, dried and then again dipped in a dry solution. ಫಸ್ಟ್ ಏನು ಮಾಡ್ತೀವಿ, ಡೈಯಿಂಗ್ನ ಏನು ಮಾಡ್ತೀವಿ, ಇದನ್ನು ಮಾಡ್ರೆಂಟಲ್ಲಿ ಡೈಯಿಂಗ್ ಪ್ರೋಸೆಸ್ಸಲ್ಲಿ ಫೈಬರ್ಸ್ನ ಏನು ಮಾಡ್ತೀವಿ, ಫಸ್ಟು ನಾನು ಮಾಡ್ರೆಂಟಲ್ಲಿ ಸೋಕ್ ಮಾಡ್ತೀನಿ, ಡ್ರೈ ಮಾಡ್ತೀನಿ. ಅದಾದಮೇಲೆ ತೆಗೆದು ಡೈ ಸೊಲ್ಯೂಷನಲ್ಲಿ ಹಾಕ್ತೀನಿ. ಈ ಮಾಡ್ರೆಂಟ್ ಅಂತ ಏನು ಹೇಳ್ತೀವಲ್ಲ, ದಟ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸ್ ವಿತ್ ಅ ಡೈ ಆ್ಯಂಡ್ ಇಟ್ಸ್ ಡಿಪಾಸಿಟೆಡ್ ಆನ್ ಎ ಫೈಬರ್ ಗಿವಿಂಗ್ ಇಟ್ ಎ ಪರ್ಮನೆಂಟ್ ಶೇಡ್. ಸೊ ನಿಮಗೆ ಯಾವ್ಯಾವ ಕಲರ್ ಬೇಕಲ್ಲ ಆ ರೀತಿಯಾಗಿ ಬೇರೆ ಬೇರೆ ಮಾಡ್ರೆಂಟ್ನ ಯೂಸ್ ಮಾಡ್ದಂಗೆ ನಿಮಗೆ ಬೇರೆ ಬೇರೆ ಕಲರ್ ಬರ್ತಾ ಹೋಗುತ್ತೆ. ಸೊ ಮಾಡ್ರೆಂಟಲ್ಲಿ ಸೋಕ್ ಮಾಡಿಟ್ವಿ, ಅದಾದಮೇಲೆ ಡೈ ಸೊಲ್ಯೂಷನ್ ಬೇರೆ ಬೇರೆ ಯೂಸ್ ಮಾಡ್ದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಕಲರ್ ಬರ್ತಾ ಹೋಗುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆ್ಯಸಿಡ್ ಡೈಸ್ಗಾದರೆ ಬೇಸಿಕ್ ಮಾಡ್ರೆಂಟ್ನ ಯೂಸ್ ಮಾಡ್ತಾರೆ, ಬೇಸಿಕ್ ಡೈಸ್ಗಾದರೆ ಆ್ಯಸಿಡ್ ಮೈಡ್ರೆಂಟ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಯಾವುದು ಅಂದರೆ ಅಲಿಸರೀನ್. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ನಾವು ಯೂಸ್ ಮಾಡ್ತಾ ಇರೋಂಥದ್ದು ಡೈ ಯಾವುದು, ಯೂಸ್ ಮಾಡ್ತಾ ಇರೋವಂಥ ಮಾಡ್ರೆಂಟ್ ಯಾವುದು. ಯೂಶ್ವಲಿ ಅದೇನಾಗಿರುತ್ತೆ, ಯಾವಾಗಲೂ ಆಪೋಸಿಟ್ಲಿ ಕ್ಯಾರೆಕ್ಟರ್ ಇರುವಂಥದ್ದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಟೈಪ್ಗೆ ನಾವೇನಂತ ಕರಿತೀವಿ, ವ್ಯಾಟ್ ಡೈಸ್ ಅಂತ ಕರಿತೀವಿ. ದೀಸ್ ಡೈಸ್ ಆರ್ ಅಪ್ಲೈಡ್ ಡೈರೆಕ್ಟ್ಲಿ ಆನ್ ಎ ಕಾಟನ್, ನಾಟ್ ಆನ್ ಸಿಲ್ಕ್ ಆರ್ ವುಲ್. ಇದನ್ನು ಡೈರೆಕ್ಟಾಗಿ ಕಾಟನ್ಗೆ ಮಾಡೋದಕ್ಕೋಸ್ಕರ ಇದನ್ನು ವ್ಯಾಟ್ ಡೈಸ್ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ ವ್ಯಾಟ್ ಬಂತು ಅಂದರೆ, ಈ ಪ್ರೋಸೆಸ್ನೆಲ್ಲ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಡ್ರಮ್ಗಳನ್ನ ಯೂಸ್ ಮಾಡಬೇಕು. ಆ ಹಳೆ ಕಾಲದಲ್ಲಿ ವ್ಯಾಟ್ನ ಯೂಸ್ ಮಾಡ್ತಾ ಇದ್ರು, ಹಾಗಾಗಿ ಇದಕ್ಕೆ ವ್ಯಾಟ್ ಡೈಸ್ ಅಂತ ಹೆಸರು ಬಂದಿದೆ. ದೀಸ್ ಡೈಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಕನ್ವರ್ಟೆಡ್ ಇನ್ ಟು ವಾಟರ್ ಸಾಲ್ಯುಬಲ್ ಫಾರ್ಮ್ ಬೈ ರಿಡಕ್ಷನ್ ಇನ್ ಆಲ್ಕಲೈನ್ ಮೀಡಿಯಮ್. ಇದನ್ನೇನು ಮಾಡ್ತೀವಿ ನಾವು ಅಂತಂದರೆ, ಈ ಡೈಯಿಂಗ್ ಪ್ರೋಸೆಸಲ್ಲಿ ಫ್ಯಾಬ್ರಿಕಲ್ಲಿ ಏನು ಮಾಡ್ತೀವಿ ಅಂದರೆ, ಸೊಲ್ಯೂಷನಲ್ಲಿ ಏನು ಮಾಡ್ತೀವಿ, ಫಸ್ಟು ಒಂದು ಕೆಮಿಕಲಲ್ಲಿ ರೆಡ್ಯೂಸ್ ಮಾಡ್ತೀವಿ.
ಹೈಡ್ರೋ ಡೈ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ನಾವು ಅಂತಂದರೆ ಡೈ ಸೊಲ್ಯೂಷನಲ್ಲಿ ಹಾಕ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ಆಗುತ್ತೆ, ಆನ್ ದಿ ಫ್ಯಾಬ್ರಿಕ್ ಮೇಲೆ ಏನಾಗ್ತಾ ಹೋಗುತ್ತೆ, ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ನಿಮ್ಮ ಸಬ್ಸ್ಟೆನ್ಸು ಏನಿದೆಯಲ್ಲ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಆನ್ ದಿ ಫ್ಯಾಬ್ರಿಕ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅಂಥದಕ್ಕೆ ನಾವು ಕರಿತೀವಿ ವ್ಯಾಟ್ ಡೈಸ್ ಅಂತ ಹೇಳ್ತೀವಿ. ಇದು ತುಂಬ ಟೈಮ್ ತೊಗೊಳುತ್ತೆ, ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ದೊಡ್ಡ ದೊಡ್ಡ ವ್ಯಾಟ್ಗಳಲ್ಲಿ ಮಾಡ್ತಾಯಿದ್ರು. ಹಾಗಾಗಿ ಇದಕ್ಕೆ ನಾವು ವ್ಯಾಟ್ ಡೈಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆದರೆ ಇಂಡಿಗೋ ಇರ್ಬೋದು, ಆಂಥ್ರಕ್ವಿನೋನ್ ಇರ್ಬೋದು, ಆಲ್ ದೀಸ್ ಆರ್ ಎಕ್ಸಾಂಪಲ್ ವ್ಯಾಟ್ ಡೈಸ್. ಅದೇ ಇನ್ನೊಂದು ಡೈಸ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಡೆವಲಪ್ಡ್ ಡೈಸ್ ಅಂತ ಕರಿತೀವಿ. ಇದೇನು ಅಂತಂದರೆ ಫಸ್ಟ್ ಫ್ಯಾಬ್ರಿಕ್ನ ಏನು ಮಾಡ್ತೀವಿ ನಾವು ಆಲ್ಕಲೈನ್ ಸೊಲ್ಯೂಷನ್ ಫಿನಾಲಲ್ಲಿ ಇರ್ಬೋದು ಅಥವಾ ರೆಸಾರ್ಸಿನಾಲ್ ಆಗಿರ್ಬೋದು, ಬಿಟಾನಾಫ್ಸಲ್ ಆಗಿರ್ಬೋದು, ಇದರಲ್ಲಿ ಇಮರ್ಸ್ ಮಾಡಿಬಿಡ್ತೀವಿ. ಆಲ್ಕಲೈನ್ ಸೊಲ್ಯೂಷನ್ ಆಫ್ ದಿ ಫಿನಾಲು, ರೆಸಾರ್ಸಿನಾಲು, ಅದು ಒಂದು ಆಲ್ಕೋಹಾಲ್ ಫಿನಾಲಿಕ್ ಗ್ರೂಪ್ ಜೊತೆಗೆ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಮರ್ಸ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ಇನ್ನೊಂದು ಇಮರ್ಸ್ ಮಾಡಿದ್ಮೇಲೆ ಇನ್ನೊಂದು ಸಬ್ಸ್ಟೆನ್ಸ್ ತೊಗೊಂಡು ಅದು ಡಯಾಜೋ ಕಾಂಪೌಂಡು ಅದರೊಳಗಡೆ ಸೋಕ್ ಮಾಡಿರ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಟೆಕ್ಸ್ಟೈಲ್ ಫ್ಯಾಬ್ರಿಕ್ ಏನಾಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್ ಆಗುತ್ತೆ, ಹಂಗಾಗಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ದೇ ಗೋಯಿಂಗ್ ಟು ಡೆವಲಪ್ ಆನ್ ದಿ ಕ್ಲಾತ್ ಮೇಲೆ ಏನಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ಫಸ್ಟ್ ಏನು ಮಾಡ್ತೀವಿ, ಆಲ್ಕಲಿ ಸೊಲ್ಯೂಷನ್ ಆಫ್ ಫಿನಾಲಿಕ್ ಗ್ರೂಪ್ನ ತೊಗೊಳ್ತೀವಿ, ಸೋಕ್ ಮಾಡ್ತೀವಿ. ಅದಾದಮೇಲೆ ತೆಗೆದು ಇಮಿಡಿಯೇಟ್ಲಿ ಏನು ಮಾಡ್ತೀವಿ, ಡಯಾಸೋ ಕಾಂಪೌಂಡ್ ಜೊತೆಗೆ ಸೋಕ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ, ಆನ್ ದಿ ಫ್ಯಾಬ್ರಿಕ್ ದ ಕಲರ್ಸ್ ಹ್ಯಾವ್ ಬಿನ್ ಡೆವಲಪ್ಡ್, ಆನ್ ದಿ ಫ್ಯಾಬ್ರಿಕ್ ಏನಾಗುತ್ತೆ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಸ್ ಅಂತ ಕರಿತೀವಿ. ಅದೇ ರೀತಿ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್ ಆಫ್ ದಿ ಡೈಸ್ 3 ಥರ ಕ್ಲಾಸಿಫೈ ಮಾಡ್ತೀವಿ. ಅಜೋ ಡೈಸ್, ನೈಟ್ರೋ ಡೈಸ್, ಥ್ಯಾಲಿನ್ ಡೈಸ್ ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ಇರುವಂಥ ಗ್ರೂಪ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಅಜೋ ಅಂದರೆ N ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಜೋ ಡೈಸ್ ಅಂತ ಹೇಳ್ತೀವಿ. ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಮಾಡುವಂಥ ಡೈಸ್ ಯಾವುದು ಅಂದರೆ ಸಿಂಥೆಟಿಕ್ ಡೈಸೇ ಯೂಸ್ ಮಾಡೋವಂಥದ್ದು. ಅದರಲ್ಲಿ ಫ್ರೀಕ್ವೆಂಟಾಗಿ ಯೂಸ್ ಮಾಡೋವಂಥದ್ದು, ಲಾರ್ಜ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡೋವಂಥದ್ದು ಯಾವುದು ಅಂತಂದರೆ ಅಜೋ ಡೈಸ್ನ ಯೂಸ್ ಮಾಡ್ತೀವಿ. N ಇದ್ದರೆ ಅಜೋ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ, ಈ ಅಜೋ ಗ್ರೂಪ್ ಏನಾಗುತ್ತೆ, ಇಟ್ ಆಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ 2 ಆರೋಮ್ಯಾಟಿಕ್ ರಿಂಗ್ಸ್ ಜೊತೆಗೆ ಬ್ರಿಡ್ಜ್ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಅಂದರೆ ಅನಿಲಿನ್ ಎಲ್ಲೋ, ಮಿಥೈಲ್ ಆರೆಂಜ್, ಕಾಂಗೋ ರೆಡ್, ಬಿಸ್ಮಾರ್ಕ್ ಬ್ರೌನ್ ಆರ್ ದಿ ಅಜೋ ಡೈಸ್. N ಇತ್ತು ಅಂತಂದರೆ ಅವಾಗ ಅದನ್ನು ನಾವೇನಂತ ಕರಿತೀವಿ, ಅಜೋ ಡೈಸ್ ಅಂತ ಕರಿತಾ ಹೋಗ್ತೀವಿ. ಆ ಥರ ನೈಟ್ರೋ ಡೈಸ್ ಅಂತ ಹೇಳ್ತೀವಿ. ನೈಟ್ರೋ ಗ್ರೂಪ್ ಇರುತ್ತೆ, NO2 ಗ್ರೂಪ್ ಇರುತ್ತೆ, ಹೈಡ್ರಾಕ್ಸಿಲ್ ಅಮೈನ್ ಆಸ್ ಅನ್ ಆಕ್ಸೋ ಗ್ರೂಪ್ ಎರಡೂ ಇರುತ್ತೆ ನಿಮ್ಮ ಸಬ್ಸ್ಟೆನ್ಸಲ್ಲಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ನೈಟ್ರೋ ಡೈಸ್ ಅಂತ ಹೇಳ್ತೀವಿ. ಇದಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಡಲ್ಲ, ಯಾಕೆ ಅಂದರೆ ಇದು ಬಿಸಿಲಿಗೆ ಹಾಕ್ತಾ ಹೋದಂಗೆ ನಿಮ್ಮ ಫ್ಯಾಬ್ರಿಕ್ ಏನಾಗ್ತಾ ಹೋಗುತ್ತೆ, ಫಾಸ್ಟ್ ಆಗ್ತಾ ಹೋಗುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಫೇಡ್ ಆಗ್ತಾ ಹೋಗುತ್ತೆ. ಹಂಗಾಗಿ ಇಲ್ಲಿ ಯೂಸ್ ಮಾಡೋಣ. ಎಕ್ಸಾಂಪಲ್ ಯಾವುದು ಅಂದರೆ ನಾಫ್ತಾ S ಅಂತ ಹೇಳ್ತೀವಿ. ಅದನ್ನು ಡೈ ಫಾರ್ ಫ್ಯಾಬ್ರಿಕ್ ಯೂಸ್ ಮಾಡ್ಬೋದು, ವುಲ್ ಯೂಸ್ ಮಾಡ್ಬೋದು, ಆ್ಯಂಡ್ ಆಲ್ಸೋ ಇಟ್ಸ್ ಎ ಪರ್ಮಿಟೆಡ್ ಫುಡ್ ಕಲರ್ ಆಗಿನೂ ಅದನ್ನು ನಾವು ಯೂಸ್ ಮಾಡ್ತೀವಿ. ಅದೇ ಥರ ಮಾಡ್ರೆಂಟ್ ಗ್ರೀನ್ 4 ಅಂತಿದೆ, ದಟ್ ಆಲ್ಸೋ ಕೆನ್ ಬಿ ಯೂಸ್ಡ್. ಬಟ್ ಇಲ್ಲಿ ನೆನ್ಪಿಟ್ಕೋಬೇಕು ನೀವು, ನಿಮ್ಮ ಕಾಂಪೌಂಡ್ ಜೊತೆಗೆ NO2 ಜೊತೆಗೆ OH ಗ್ರೂಪ್ ಇರುತ್ತೆ. ಆ ಡೈಸ್ಗೆ ನಾವು ನೈಟ್ರೋ ಡೈಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಡೈಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಯಾವುದಕ್ಕೆ ಏನಂತ ಹೇಳ್ತೀವಿ ಅಂದರೆ ಥ್ಯಾಲಿನ್ ಡೈಸ್ ಅಂತ ಹೇಳ್ತೀವಿ. ದೀಸ್ ಡೈಸ್ ಒಬ್ಟೈನ್ಡ್ ಬೈ ದಿ ಕಂಡೆನ್ಸೇಷನ್ ಆಫ್ ದಿ ಥ್ಯಾಲಿಕ್ ಅನಹೈಡ್ರೇಟ್ ವಿತ್ ಫಿನಾಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಕಾನ್ಸಂಟ್ರೇಟೆಡ್ H2SO4. ಫಿನಾಫ್ಥಲಿನ್ ಬರುತ್ತೆ. ಇಂಥ ಡೈಸ್ಗೆ ನಾವೇನಂತ ಕರಿತೀವಿ, ಥ್ಯಾಲಿನ್ ಡೈಸ್ ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ ಡೈಸ್ ದಟ್ ಯು ಕಮ್ ಅಕ್ರಾಸ್ ಇನ್ ಯುವರ್ ಡೇ ಟು ಡೇ ಲೈಫ್. ಸೊ ಕಲರ್ ಇಲ್ಲ ಅಂತಂದರೆ ನಮಗೆ ಕಲರ್ ಆಗ್ಬಿಡ್ತಿದ್ವಿ ನಾವು, ಕಲರ್ ಬೇಕೇ ಬೇಕು. ಸೊ ಕಲರ್ ಬೇಕು ಅಂತಂದರೆ ಅದು ಫ್ಯಾಬ್ರಿಕ್ ಆಗಿರ್ಬೋದು, ವುಡ್ಗಾಗಿರ್ಬೋದು, ಲೆದರ್ಗಾಗಿರ್ಬೋದು, ಎಲ್ಲದಕ್ಕೂ ಕಲರ್ ಬೇಕೇ ಬೇಕು. ಕಲರ್ ಇಲ್ಲ ಅಂದರೆ ಆಗಲ್ಲ. ಸೊ ಆ ಕಲರ್ ಮಾಡುವಂಥ ಸಬ್ಸ್ಟೆನ್ಸ್ ಯಾವುದು, ಆ ಕಲರ್ ಇರುವಂಥ ಸಬ್ಸ್ಟೆನ್ಸ್ ಯಾವುದು, ಡೈಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ಲಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಹಾಗಾಗಿ ಇದನ್ನು ನಿಮ್ಮ ಸಿಲೆಬಸ್ಗೆ ಇಟ್ಟಿದ್ದಾರೆ. ಸೊ ಡೇ ಟು ಡೇ ಲೈಫಲ್ಲಿ ನಾವು ಹೇಗೆ ಇಂಡಸ್ಟ್ರಿಯಲಿ ಇಂಪಾರ್ಟೆಂಟ್ ಕಾಂಪೌಂಡ್ ಆ್ಯಸ್ ಎ ಡೈ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್, ಅದಕ್ಕೆ ಯಾವ್ಯಾವ ಮೆಥಡ್ ಇದೆ, ಹೇಗೆ ಅದನ್ನು ಮಾಡ್ತೀವಿ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅಗೇನ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.